ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 12/7/2026. ಬೆಳಗಿನ ತರಗತಿ. ರಿವೈಸ್ ಕೋರ್ಸ್ 29/10/2023. ಓಂ ನಮಃ ಶಿವಾಯ. ದುಃಖದ ಕಾರಣ ಮತ್ತು ನಿವಾರಣೆ. ಮಕ್ಕಳಿಗೆ ಪ್ರೀತಿಯ ವ್ಯಾಖ್ಯಾನವನ್ನು ಕಲಿಸುವವರು ಇತರರಲ್ಲಿ ಗುಣಗಳನ್ನು ಹುಡುಕುವುದನ್ನು ಬಿಟ್ಟು ಸ್ವಯಂ ಗುಣವಂತರಾಗುವ ಶಿಕ್ಷಣ ನೀಡುವವರು. ಅತ್ಯಂತ ದೊಡ್ಡ ಖಜಾನೆಯಾದ ಸಮಯವನ್ನು ವ್ಯರ್ಥ ಮಾಡದಂತೆ ಎಚ್ಚರಿಕೆ ನೀಡುವವರು ಮತ್ತು ತಂದೆಯ ಶ್ರೀಮತವನ್ನು ಸಂಪೂರ್ಣವಾಗಿ ಅನುಸರಿಸಿ ಬ್ರಹ್ಮ ತಂದೆಯ ಸಮಾನರಾಗುವ ಸಲಹೆ ನೀಡುವವರು ಆದ ಸರ್ವೋಚ್ಚ ಶಿಕ್ಷಕ ಶಿವಬಾಬಾ ಮಾತನಾಡಿದರು. ಒಳ್ಳೆಯದು. ಇಂದು ಬಾಬಾ ಮತ್ತು ದಾದಾ ಇಬ್ಬರು ಜೊತೆಯಲ್ಲೇ ಕುಳಿತು ಮಕ್ಕಳ ಪ್ರೀತಿ ಮತ್ತು ಅವರ ಕಾಯುವಿಕೆಯನ್ನು ನೋಡುತ್ತಿದ್ದಾರೆ. ಎಲ್ಲರಿಗೂ ಪ್ರೀತಿ ಇದೆಯಾ? ಪ್ರೀತಿ ಶಬ್ದ ಎಷ್ಟು ಮುದ್ದಾಗಿದೆ ಮತ್ತು ಅದು ಯಾವಾಗ ಆತ್ಮ ಮತ್ತು ಪರಮಾತ್ಮನದ್ದಾಗಿರುತ್ತದೆಯೋ ಆಗ ಅದು ಸಂಪೂರ್ಣವಾಗಿರುತ್ತದೆ. ಏಕೆಂದರೆ ಯಾವ ಪ್ರೀತಿ ಸತ್ಯವಾಗಿರುತ್ತದೆಯೋ ಅದು ಸುಖ ನೀಡುತ್ತದೆ. ಸುಖ, ಅವರ ಪ್ರೀತಿಯಲ್ಲಿ ಬಹಳ ಸುಖವಿದೆ. ತಂದೆ ಶಾಂತಿ ಇದೆ, ಅಂದ್ರೆ ತಂದೆಯ ಪ್ರೀತಿಯಲ್ಲಿ ಬಹಳ ಸುಖ ಶಾಂತಿ ಇದೆ. ತಂದೆಯ ಮಿಲನದ ನಿರೀಕ್ಷೆಯಲ್ಲಿ ಆ ಸಂತೋಷವಿದೆ, ಆ ಲಗನ್ ಇದೆ, ಆ ಪ್ರೀತಿಯ ಮಸ್ತಿ ಇದೆ. ಪ್ರೀತಿಯ ವ್ಯಾಖ್ಯಾನ ಏನೆಂದರೆ ದುಃಖದ ಅನುಭವ ಆಗಲು ಸಾಧ್ಯವಿಲ್ಲ. ಬೇಕಾದರೆ ಅವರೊಂದಿಗೆ ಎಷ್ಟೇ ಮುನಿಸಿಕೊಂಡರೂ, ಒಳಗಡೆ ಎಷ್ಟೇ ಕೋಪವಿದ್ದರೂ, ಆದರೂ ಯಾರು ಪ್ರೀತಿ ಮಾಡುತ್ತಾರೋ ಅವರೇ ನೆನಪು ಬರುತ್ತಾರೆ. ಇದಕ್ಕೆ ಸತ್ಯವಾದ ಪ್ರೀತಿ ಎಂದು ಹೇಳಲಾಗುತ್ತದೆ. ಇಂದು ಬಹುಶಃ ಈ ಸಭೆಯಲ್ಲಿ ಲೌಕಿಕ ಸಂಬಂಧಗಳಲ್ಲಿ ಅಥವಾ ಲೌಕಿಕ ಪ್ರೇಮದಲ್ಲಿ ದುಃಖ ಸಿಗದೇ ಇರುವವರು ಯಾರೂ ಇಲ್ಲಿ ಕುಳಿತಿರಲಾರರು. ಒಬ್ಬರು ಇಂತಹವರಿಲ್ಲ. ಅವರು ಜ್ಞಾನಿಯಾಗಿರಲಿ ಅಥವಾ ಅಜ್ಞಾನಿಯಾಗಿರಲಿ, ಈ ಲೌಕಿಕ ಸಂಬಂಧಗಳಲ್ಲಿ ಪ್ರತಿಯೊಬ್ಬರ ಮನಸ್ಸು ನೊಂದಿದೆ, ಹೊಡೆದಿದೆ, ತೊಂದರೆಯೂ ಆಗಿದೆ ಮತ್ತು ಆದರೂ ಅದಕ್ಕಿಂತ ಉತ್ತಮವಾದುದರ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಮೊದಲಿನದು ಸರಿ ಇರಲಿಲ್ಲ. ನಾವೇನು ಹುಡುಕುತ್ತಿದ್ದೇವೆ? ಬಹುಶಃ ಅದಕ್ಕಿಂತ ಉತ್ತಮವಾದದ್ದು ನಮಗೆ ಸಿಗಬಹುದು. ಇದು ಆಗಲು ಸಾಧ್ಯವೇ? ನೀವೇನು ಬಯಸುತ್ತೀರಿ? ಪ್ರೀತಿಯಲ್ಲಿ ಏನು ಬಯಸುತ್ತೀರಿ? ನಂಬಿಕೆ, ಆಜ್ಞಾಕಾರಿ, ನಿಸ್ವಾರ್ಥ ಪ್ರೀತಿ. ಸುಳ್ಳಲ್ಲ, ಯಾವುದೇ ಮೋಸವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಇದೇ ಹುಡುಕಾಟದಲ್ಲಿ ಅಲೆದಾಡುತ್ತಿದ್ದಾನೆ. ಬಹಳ ಮಾಡಿ ನನಗೆ ಅಂತಹವರು ಯಾರಾದರೂ ಸಿಗಲಿ, ಯಾರು ಸತ್ಯವಾಗಿರುತ್ತಾರೋ ಬಹುಶಃ ನನಗೆ ಅಂತವರು ಯಾರಾದರೂ ಸಿಗಲಿ, ಯಾರು ನಿಷ್ಠಾವಂತರಾಗಿರುತ್ತಾರೋ ಬಹುಶಃ ನನಗೆ ಅಂತಹವರು ಯಾರಾದರೂ ಸಿಗಲಿ, ಯಾರು ನನ್ನ ಪ್ರತಿಯೊಂದು ಮಾತನ್ನು ಒಪ್ಪುತ್ತಾರೋ ಬಹುಶಃ ನನಗೆ ಅಂತವರು ಯಾರಾದರೂ ಸಿಗಲಿ, ಯಾರು ನನ್ನಿಂದ ಸ್ವಾರ್ಥಕ್ಕಾಗಿ ಅಲ್ಲ ಪ್ರೀತಿ ಮಾಡುವಂತಹ ನಿಸ್ವಾರ್ಥ ಪ್ರೇಮಿಯಾಗಿರಲಿ. ಪ್ರತಿಯೊಂದು ಆತ್ಮ ಒಬ್ಬ ಅಂತಹ ಸಂಗಾತಿಯ ಹುಡುಕಾಟದಲ್ಲಿ ಅಲೆದಾಡುತ್ತಿದೆ. ಪ್ರತಿಯೊಬ್ಬರಲ್ಲಿಯೂ ಹುಡುಕುತ್ತಾರೆ. ಸ್ವಲ್ಪ ದಿನ ಜೊತೆಗೆ ಇರುತ್ತಾರೆ, ನಂತರ ಬಿಟ್ಟು ಹೋಗುತ್ತಾರೆ. ಏಕೆಂದರೆ ನೀವು ಏನನ್ನು ಹುಡುಕಿದ್ದೀರೋ ಅದು ಸಿಗಲೇ ಇಲ್ಲ. ಒಳ್ಳೆಯದು, ನೀವು ಇತರರಲ್ಲಿ ಅದನ್ನು ಹುಡುಕುತ್ತಿದ್ದೀರಿ. ಒಮ್ಮೆಯಾದರೂ ನಿಮ್ಮನ್ನು ನೀವು ನೋಡಿಕೊಂಡಿದ್ದೀರಾ? ನಾನು ಹೇಗಿದ್ದೇನೆಯೋ ಅಂತಹ ವ್ಯಕ್ತಿಯಲ್ಲಿ ಹುಡುಕುತ್ತಿದ್ದೇನೆಯೇ? ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ, ಚೆಕಿಂಗ್ ಮಾಡಿಕೊಳ್ಳಿರಿ, ಬದಲಾಯಿಸಿಕೊಳ್ಳಿ. ಉತ್ತಮವಾಗಿ ಇರುವುದರ ಹುಡುಕಾಟವಿದೆ, ಆದರೆ ನೀವು ಸ್ವಯಂ ಉತ್ತಮವಾಗಿರಿ. ಯಾವ ಗುಣಗಳನ್ನು ನೀವು ಇತರರಲ್ಲಿ ಹುಡುಕುತ್ತಿದ್ದೀರೋ, ಯಾವ ವಿಶೇಷತೆಗಳನ್ನು ನೀವು ಇತರರಲ್ಲಿ ಹುಡುಕುತ್ತಿದ್ದೀರೋ ಅವುಗಳನ್ನು ನೀವೇ ಏಕೆ ಸ್ವಯಂ ಧಾರಣೆ ಮಾಡಿಕೊಳ್ಳಬಾರದು? ನಿಮಗಿಂತ ಉತ್ತಮ ಮತ್ತೆ ಯಾರೂ ಇರುವುದಿಲ್ಲ. ನಿಮಗಿಂತ ಸತ್ಯವಂತರು ಮತ್ತೆ ಯಾರೂ ಇರುವುದಿಲ್ಲ. ನಿಮಗಿಂತ ಒಳ್ಳೆಯವರು ಮತ್ತೆ ಯಾರೂ ಇರುವುದಿಲ್ಲ. ನಿಮಗಿಂತ ಸುಂದರ ಮತ್ತೆ ಯಾರೂ ಇರುವುದಿಲ್ಲ. ನಿಮಗಿಂತ ಮಹಾನ್ ಮತ್ತೆ ಯಾರೂ ಇರುವುದಿಲ್ಲ. ನಿಮಗಿಂತ ಶ್ರೇಷ್ಠ ಮತ್ತೆ ಯಾರೂ ಇರುವುದಿಲ್ಲ. ನಿಮ್ಮಂತಹ ನಿಸ್ವಾರ್ಥಿ ಮತ್ತೆ ಯಾರೂ ಇರುವುದಿಲ್ಲ. ಆಗ ನೀವು ಅಂತಹವರಾಗಿ ಬಿಟ್ಟಾಗ ಪ್ರಯತ್ನವಂತೂ ಮಾಡಬಹುದು. ಏನನ್ನೂ ಬಿಡಬೇಡಿ, ಕೇವಲ ಅದರಂತೆ ಆಗಿಬಿಡಿ. ಕೆಲವನ್ನು ಧಾರಣೆ ಮಾಡಿಕೊಳ್ಳಿ, ಕೆಲವನ್ನು ತೆಗೆದುಕೊಳ್ಳಿ. ಬಿಡುವುದು ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗುತ್ತದೆ
ಮತ್ತು ಯಾವಾಗ ನೀವು ಅಂತಹವರಾಗಿ ಬಿಡುತ್ತೀರೋ ಆಗ ನಿಮಗಿಂತ ಮಹಾನ್ ಆತ್ಮ ಯಾರೂ ಇರುವುದಿಲ್ಲ. ನಂತರ ನಿಮಗೆಲ್ಲರೂ ನೀವು ಬಯಸಿದಂತೆಯೇ ಸಿಗುತ್ತಾರೆ. ನಿಸ್ವಾರ್ಥಿ, ಪ್ರೀತಿಯ ಸತ್ಯ ಹೃದಯದವರು, ಸತ್ಯ ಸಂಪೂರ್ಣ ಶಕ್ತಿಶಾಲಿ, ಪವರ್ಫುಲ್. ಇದು ದುಃಖಕ್ಕೆ ಕಾರಣವೇನು? ದುಃಖಕ್ಕೆ ಕಾರಣವೇನೆಂದು ಗೊತ್ತಿದೆಯಾ? ಇಂದು ಎಲ್ಲರೂ ದುಃಖಿಯಾಗಿದ್ದಾರೆ. ಅದಕ್ಕೆ ಕಾರಣವೇನು? ಯಾರಾದರೂ ಹೇಳುವಿರಾ? ದುಃಖಕ್ಕೆ ಕಾರಣವೇನು? ದುಃಖಕ್ಕೆ ಕಾರಣವಾಗಿದೆ ಇತರರನ್ನು ಬದಲಾಯಿಸುವುದು. ಇತರರನ್ನು ಅಂದ್ರೆ ಬೇರೆಯವರನ್ನ ಬದಲಾವಣೆ ಮಾಡೋದು, ಬೇರೆಯವರನ್ನ ಸುಧಾರಣೆ ಮಾಡೋದು, ಬೇರೆಯವರನ್ನ ಪರಿವರ್ತನೆ ಮಾಡುವುದು, ಇತರರನ್ನ ಮಹಾನ್ ಮಾಡುವುದು, ಇತರರಿಗೆ ಸತ್ಯ ಹೇಳಲು ಕಲಿಸುವುದು. ಇದು ದುಃಖಕ್ಕೆ ಕಾರಣವಾಗಿದೆ. ಮತ್ತು ಇದರ ಬದಲಿಗೆ ನೀವೇ ಸ್ವಯಂ ಆಗಿ ಬಿಟ್ಟರೆ ಆಗ ಎಲ್ಲ ದುಃಖ ಸಮಾಪ್ತಿ. ಯಾರು ದುಃಖಕ್ಕೆ ಕಾರಣವಾಗುವುದಿಲ್ಲ. ನಿಮ್ಮನ್ನು ಯಾರೂ ದುಃಖಿ ಮಾಡಲು ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಯಾವುದೇ ಆತ್ಮನಿಗೆ ನಿಮ್ಮನ್ನು ದುಃಖಿ ಮಾಡುವ ಶಕ್ತಿ ಇಲ್ಲ. ನೀವು ಯಾರ ಸಂತಾನ? ಸುಖ ಸಾಗರನ, ಶಾಂತಿಯ ಸಾಗರನ, ಪ್ರೇಮ ಸಾಗರನ ಸಂತಾನ. ತಂದೆ ಹೀಗಿರುವಾಗ ಮತ್ತು ಮಕ್ಕಳು ಅಳುತ್ತಿದ್ದಾರೆ. ಇದು ತಂದೆಯ ಹೆಸರನ್ನು ಕೆಡಿಸಿದಂತೆ ಆಯಿತಲ್ಲವೇ? ತಂದೆಯ ಹೆಸರನ್ನು ಕೆಡಿಸುವುದು ಇಷ್ಟವಾಗುತ್ತದೆಯೇ? ಆದ್ದರಿಂದ ಇಂದಿನಿಂದ ಪ್ರೀತಿಯ ಸ್ವರೂಪರಾಗಬೇಕು, ಸುಖ ಸ್ವರೂಪರಾಗಬೇಕು, ಶಾಂತಿ ಸ್ವರೂಪರಾಗಬೇಕು. ನೀವು ಆಗಬೇಕು. ನೀವು ಒಂದು ವೇಳೆ ಶಾಂತ ಸ್ವರೂಪರಾಗಿ ಬಿಟ್ಟರೆ ಅಲ್ಲಿ ಅಶಾಂತಿ ನಿಲ್ಲಲು ಸಾಧ್ಯವೇ? ನಿಲ್ಲಲು ಸಾಧ್ಯವೇ ಇಲ್ಲ ತಾನೆ? ಯಾವಾಗ ನೀವು ಪ್ರೀತಿಯ ಮೂರ್ತಿಯಾಗಿ ಬಿಡುತ್ತೀರೋ ಆಗ ಅಲ್ಲಿ ಕೋಪ ನಿಲ್ಲಲು ಸಾಧ್ಯವೇ ಇಲ್ಲ. ಏಕೆ? ಏಕೆ ನಿಲ್ಲಲು ಸಾಧ್ಯವಿಲ್ಲ? ತಿಳಿಸಿರಿ. ಎರಡೂ ಒಟ್ಟಿಗೆ ಜೊತೆಗೆ ಇರಲು ಸಾಧ್ಯವಿಲ್ಲ. ಒಂದೇ ಸಮಯದಲ್ಲಿ ಒಂದೇ ಬರುತ್ತದೆ, ಎರಡೂ ಬರುವುದಿಲ್ಲ. ಯಾವಾಗ ಜಗತ್ತಿನಲ್ಲಿ ಯಾವುದೇ ಪಾಪ ಮಾಡುತ್ತಾರೋ ಆಗ ಬಯಸಿಯೂ ಸಹ ಭಗವಂತನನ್ನು ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ. ಏಕೆ? ಆ ಸಮಯದಲ್ಲಿ ಏನಿದೆ? ಆ ಸಮಯದಲ್ಲಿ ಪಾಪ ಮಾಡುತ್ತಿದ್ದಾರೆ. ನೀವು ಮಂದಿರಕ್ಕೆ ಹೋಗಿ ಆರತಿ ಮಾಡುತ್ತಿರುತ್ತೀರಿ. ಆ ಸಮಯದಲ್ಲಿ ಕೇವಲ ತಂದೆ ಇದ್ದಾರೆ, ಭಗವಂತನನ್ನು ನೆನಪು ಮಾಡುತ್ತಿದ್ದಾರೆ. ಪಾಪದ ಆಲೋಚನೆಗಳು ಬಂದರೂ ಕಿವಿ ಮುಚ್ಚಿಕೊಳ್ಳುತ್ತಾರೆ. ಅರೆ, ಭಗವಂತನ ಮನೆಯಲ್ಲಿ ಹೇಗೆ ಆಲೋಚನೆಗಳು ಬರುತ್ತವೆ? ಒಂದೇ ಸ್ಥಾನದಲ್ಲಿ ಎರಡು ವಸ್ತುಗಳು ನಿಲ್ಲಲು ಸಾಧ್ಯವಿಲ್ಲ. ಹೇಗೆ ಬೆಳಕು ಇದ್ದರೆ ಕತ್ತಲು ಇರುವುದಿಲ್ಲ, ಕತ್ತಲೆ ಇದ್ದರೆ ಬೆಳಕು ಇರುವುದಿಲ್ಲವೋ ಹಾಗೆ ಎಲ್ಲಿ ಪಾಪವಿದೆಯೋ ಅಲ್ಲಿ ಭಗವಂತನಿಲ್ಲ, ತಂದೆ ಇಲ್ಲ. ಮತ್ತು ಎಲ್ಲಿ ಭಗವಂತನಿದ್ದಾರೋ ಅಲ್ಲಿ ಮತ್ತೆ ಪಾಪವಿಲ್ಲ. ಎರಡು ಬೇರೆ ಬೇರೆ ವಿಷಯಗಳಾಗಿವೆ. ಒಬ್ಬನೇ ವ್ಯಕ್ತಿ ಒಂದು ಸಮಯದಲ್ಲಿ ಪುಣ್ಯವನ್ನೂ ಮಾಡುತ್ತಾನೆ ಮತ್ತು ಇನ್ನೊಂದು ಸಮಯದಲ್ಲಿ ಪಾಪವನ್ನೂ ಮಾಡುತ್ತಾನೆ. ಆದರೆ ಎರಡು ಒಂದೇ ಜಾಗದಲ್ಲಿ ಸ್ಥಿರವಾಗಿರಲು ಸಾಧ್ಯವಿಲ್ಲ. ಈಗ ನಾವೇನು ಮಾಡಬೇಕು ಎನ್ನುವುದನ್ನು ನೀವೆಲ್ಲ ಮಕ್ಕಳು ನೋಡುತ್ತೀರಿ. ಪ್ರೀತಿಯ ಸಾಗರ ತಂದೆ ಬಂದಿದ್ದಾರೆ. ಪ್ರೀತಿಯ ಜಗತ್ತನ್ನು ಮಾಡಲು ಪ್ರೀತಿಯ ಸರಿಯಾದ ಅರ್ಥವನ್ನು ಗುರುತಿಸಿರಿ. ಪ್ರೀತಿಯ ಸುಗಂಧ ಏನು ಹೇಳುತ್ತದೆ ಅದನ್ನು ಗುರುತಿಸಿರಿ. ಹೇಗೆ ಅನೇಕ ಮಕ್ಕಳಿಗೆ ತಂದೆಯ ಮೇಲೆ ಪ್ರೀತಿ ಇದೆ. ಬಾಬಾ ಬಂದಿದ್ದಾರೆ, ಮಿಲನ ಮಾಡಬೇಕು ಎಂದು ಹೇಳಿ ಆಗ ಏನು ಮಾಡುತ್ತಾರೆ? ಏನು ಮಾಡುತ್ತಾರೆ? ಒಳ್ಳೆಯದು, ಸಂದೇಶವಂತೂ ಸಿಕ್ಕಿತು. ಆಗ ಯೋಚಿಸುತ್ತಾರೆ, ಹೀಗೆ ಯಾರಾದರೂ ಭಗವಂತ ಬರಲು ಸಾಧ್ಯವೇ? ಸರಿ, ಆದರೂ ಇಷ್ಟು ಜನ ಹೇಳುತ್ತಿದ್ದಾರೆ ಅಂದ ಮೇಲೆ ಹೋಗುವುದರಲ್ಲೇನಿದೆ? ಒಮ್ಮೆ ಹೋಗಿ ನೋಡಿ ಬರೋಣ, ಸತ್ಯನ ಅಥವಾ ಸುಳ್ಳ ಎಂದು. ಬಂದು ಬಿಡುತ್ತಾರೆ. ಆಶ್ಚರ್ಯದ ವಿಷಯವೆಂದರೆ ಲೌಕಿಕ ತಂದೆಯ ಮೇಲೆ ಯಾರೂ ಸಂಶಯ ಪಡೆಯುವುದಿಲ್ಲ, ಯಾರೂ ಪರೀಕ್ಷಿಸುವುದೂ ಇಲ್ಲ. ತಾಯಿ ಹೇಳಿದರು ಇವರು ನಿಮ್ಮ ತಂದೆ ಎಂದು, ಆಗ ಮುದ್ರೆ ಬಿದ್ದು ಬಿಡುತ್ತದೆ. ಆದರೆ ಪರಮಪಿತನ ಮೇಲೆ ನಿಶ್ಚಯ ಇರುತ್ತದೆ, ಪಕ್ಕ ಇರುತ್ತದೆ. ಸ್ವಲ್ಪ ಏನಾದರೂ ನಿಮ್ಮ ಲೆಕ್ಕಾಚಾರದಂತೆ ಮಾತು ನಡೆಯದಿದ್ದರೆ ಸಂಶಯ ಬಂದು ಬಿಡುತ್ತದೆ. ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗದಿದ್ದರೆ ಸಂಶಯಕ್ಕೆ ಒಳಗಾಗುತ್ತಾರೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಕಂಡರೆ ಆಗಲೂ ಸಂಶಯಕ್ಕೆ ಒಳಗಾಗುತ್ತಾರೆ. ಈ ಲೌಕಿಕ ಮತ್ತು ಪಾರಲೌಕಿಕ ತಂದೆಯಲ್ಲಿ ವ್ಯತ್ಯಾಸವೇನೆಂದರೆ ಆತ್ಮನ ತಂದೆ ಯಾರಾಗಿದ್ದಾರೆ ಎಂಬುದರಲ್ಲಿ ಇಷ್ಟು ಸಂಶಯ ಉಂಟಾಗುತ್ತದೆ. ಆದರೆ ಲೌಕಿಕ ತಂದೆಯ ಮೇಲೆ 1% ಕೂಡ ಸಂಶಯ ಉಂಟಾಗುವುದಿಲ್ಲ.
ಒಳ್ಳೆಯ ಮಾತು ಅಪ್ಪನಂತೆಯೇ ಮಕ್ಕಳು. ತಂದೆಯು ಏನು ಕಚ್ಚಾ ವ್ಯಾಪಾರಿಯಲ್ಲ. ತಂದೆಯು ಪ್ರತಿಯೊಬ್ಬರನ್ನು ಕುಟ್ಟಿ ಕುಟ್ಟಿ ನೋಡುತ್ತಾರೆ, ಪರೀಕ್ಷಿಸುತ್ತಾರೆ ತಾನೆ. ಆಗಲೇ ಪಕ್ಕಾ ವ್ಯಾಪಾರ ಮಾಡಿಕೊಳ್ಳುತ್ತಾರೆ. ನೀವು ಹಾಗೆಯೇ ಮಾಡಬೇಕು. ಬಹಳ ಒಳ್ಳೆಯ ಮಾತು. ಪರೀಕ್ಷಿಸಿ, ಯಾವುದೇ ತೊಂದರೆ ಇಲ್ಲ. ತಂದೆಗೆ ಸಮಯದ ಮಿತಿಯ ಬಗ್ಗೆ ತಿಳಿದಿದೆ. ಆದರೆ ಹೆಚ್ಚು ಕಡಿಮೆ ಮಾಡುವುದರಲ್ಲಿ ಸುಮ್ಮನೆ ಜಾಸ್ತಿ ಸಮಯ ಕಳೆಯಬಾರದು. ಏಕೆಂದರೆ ಇಂದಿನ ದಿನ ಕಳೆದು ಹೋದರೆ ಈ ದಿನ ನಾಳೆ ಬರುವುದಿಲ್ಲ. ಇಂದಿನ 10 ಗಂಟೆ ಕಳೆದು ಹೋದರೆ ಈ 10 ಗಂಟೆ ನಾಳೆ ಬರುವುದಿಲ್ಲ. ಇದು ಸಂಪೂರ್ಣ 5,000 ವರ್ಷ ಕಲ್ಪದ ನಂತರವೇ ಬರುತ್ತದೆ. ಇಂದು ನೀವು 10 ಗಂಟೆ ವ್ಯರ್ಥ ಮಾಡಿದರೆ ನಾಳೆ ನಿಮ್ಮದು ಮತ್ತೆ 20 ಗಂಟೆ ವ್ಯರ್ಥವಾಗುತ್ತದೆ. ಮಾರ್ಜಿನ್ ಡಬಲ್ ಆಗಿ ಸಿಗುತ್ತದೆ. ಒಂದು ವೇಳೆ ನೀವು 10 ಗಂಟೆ ಸಫಲ ಮಾಡಿಕೊಂಡರೆ ನಿಮಗೆ 20 ಗಂಟೆ ಸುಖ ಸಿಗುತ್ತದೆ. ನೀವೇನು ಮಾಡಬಹುದು? ನಿಮ್ಮ ಬಳಿ ಇರುವ ಸಮಯದ ಬಂಡವಾಳ ಏನಿದೆ ಅಲ್ಲ, ಆ ಬಂಡವಾಳವನ್ನು ನೀವು ಬಹಳ ಚೆನ್ನಾಗಿ ಸಂಭಾಳಿಸಬಹುದು. ಅದನ್ನು ಒಳ್ಳೆಯ ಕಾರ್ಯದಲ್ಲಿ ಉಪಯೋಗಿಸಬಹುದು. ನಿಮ್ಮ ಬಳಿ ಒಂದೇ ಬಂಡವಾಳವಿದೆ, ಅದು ಸಮಯ. ಇದು ಎಲ್ಲಕ್ಕಿಂತ ದೊಡ್ಡ ಖಜಾನೆ. ಈ ಖಜಾನೆ ಕಳೆದು ಹೋಯಿತೆಂದರೆ ನಿಮ್ಮ ತಿಜೋರಿ ಖಾಲಿಯಾಯಿತೆಂದು ತಿಳಿದುಕೊಳ್ಳಿರಿ. ಮತ್ತು ಯಾರ ತಿಜೋರಿ ಖಾಲಿಯಾಗುತ್ತದೆಯೋ ಅವರು ಕಂಗಾಲಾಗುತ್ತಾರೆ. ಮತ್ತು ಕಂಗಾಲಾದವರನ್ನು ಮತ್ತೆ ಯಾರೂ ಕೇಳುವುದಿಲ್ಲ. ಲೌಕಿಕ ಹಣದಲ್ಲಿ ಬೇಕಾದರೆ ಕಂಗಾಲಾಗಿರಿ, ಆದರೆ ಅಲೌಕಿಕ ಹಣದಲ್ಲಿ ಎಂದಿಗೂ ಕಂಗಾಲಾಗಬಾರದು. ಆ ಹಣವನ್ನು ಹೇಗಿದ್ದರೂ ಸಂಪಾದಿಸಬಹುದು, ಆದರೆ ಈ ಹಣವನ್ನು ಸಂಪಾದಿಸುವುದರಲ್ಲಿ ಬಹಳ ಪರಿಶ್ರಮ ಬೇಕಾಗುತ್ತದೆ. ಒಮ್ಮೆ ಖಾಲಿಯಾದರೆ, ತಿಜೋರಿ ಖಾಲಿ ಕಂಡರೆ ಯೋಚಿಸುತ್ತಾರೆ, ಈಗೇಕೆ ಇಷ್ಟು ಸಂಪಾದಿಸಬೇಕು? ಸಾಯುವುದಂತೂ ಇದ್ದೇ ಇದೆ, ಹೋಗುವುದಂತೂ ಇದ್ದೇ ಇದೆ. ಮುಂದಿನ ಗತಿ ಏನಾಗುತ್ತದೆ? ಅಂತಮತಿ ಸೋಗತಿ, ಅಂತಿಮದ ಸ್ಮೃತಿಯಂತೆ ಮುಂದಿನ ಗತಿಯಾಗುತ್ತದೆ. ತಂದೆಯ ಮಕ್ಕಳಾಗಿದ್ದೀರಿ. ಪ್ರೀತಿ ಇದ್ದರೆ ಕಾಣಿಸಬೇಕು. ಹೌದು, ನಮಗೆ ಪ್ರೀತಿ ಇದೆ. ನಾವು ಪತಂಗಗಳಾಗಿದ್ದೇವೆ, ನಾವು ಫರಿಸ್ತಗಳಾಗಿದ್ದೇವೆ. ಫರಿಸ್ತಗಳು ಎಂದಿಗೂ ಯಾರಿಗೂ ದುಃಖ ಕೊಡುವುದಿಲ್ಲ. ನಾವು ಈ ಧರೆಯ ಮೇಲೆ ಅವತರಿಸಿರುವ ಫರಿಸ್ತಗಳಾಗಿದ್ದೇವೆ. ನಾವು ಎಲ್ಲರಿಗೂ ಸುಖ ನೀಡಬೇಕು. ನಾವು ಫರಿಸ್ತಗಳ ರಾಜನನ್ನು ಎದುರಿಗೆ ಕರೆತರಬೇಕು. ಫರಿಸ್ತಗಳಾಗಿರಿ, ಆಗ ನಿಮ್ಮಿಂದ ಸ್ವಯಂ ಪರಮಾತ್ಮನ ಪರಿಚಯ ಎಲ್ಲರಿಗೂ ಆಗಲಿ. ಅಂತಹ ಫರಿಸ್ತಗಳಾಗಬೇಕು. ಎಂತವರು? ಬ್ರಹ್ಮ ಬಾಬಾರವರಂತೆ ಆಗಬೇಕು. ಎಲ್ಲರೂ ಹೇಳುತ್ತಾರೆ, ಬ್ರಹ್ಮ ಬಾಬಾ ಹೇಗಿದ್ದರು? ಸಂಪೂರ್ಣ ನ್ಯಾರ, ಸಂಪೂರ್ಣ ಪ್ಯಾರ, ನಿಸ್ವಾರ್ಥಿ, ಗಂಭೀರ ಮತ್ತು ಸದಾ ಹಸನ್ಮುಖಿ ಹೀಗಿದ್ದರು ಅಲ್ಲವೇ? ಹೀಗಿದ್ದಾರೆ ಬ್ರಹ್ಮ ಬಾಬಾ. ಆದಿಸೋ ಅಂತ್ಯ ಎಲ್ಲರೂ ಕೇಳಿದ್ದೀರಿ. ಹೀಗೆ ಆದಿಸೋ ಅಂತ್ಯ ಇರುತ್ತದೆ, ಕೇಳಿದ್ದೀರಾ? ಹೇಗೆ ಆದಿಯಲ್ಲಿ ಬ್ರಹ್ಮ ತಂದೆಯ ಲೀಲೆಗಳು ನಡೆದವು, ಅಂತ್ಯದಲ್ಲೂ ನಡೆಯುತ್ತವೆ. ಈಗ ಲೀಲೆಗಳು ನಡೆಯಲು ಅವರಿಗೆ ಶರೀರ ಬೇಕಲ್ಲವೇ? ಆದರೆ ಶರೀರ ಸ್ವಂತದ್ದಂತೂ ಆಗಿರಲು ಸಾಧ್ಯವಿಲ್ಲ. ಏಕೆಂದರೆ ಸತ್ಯಯುಗದಲ್ಲಿಯೇ ಶ್ರೀಕೃಷ್ಣನ ಜನ್ಮವಾಗುತ್ತದೆ. ಹಾಗಾದರೆ ಲೀಲೆಗಳನ್ನು ನೋಡುವ ಅವಕಾಶ ಯಾವಾಗ ಸಿಗುತ್ತದೆ? ಹಾಗಾಗಿ ಅವರಿಗೆ ಶರೀರ ಬೇಕಲ್ಲವೇ? ಹಾಗಾಗಿ ಇದು ಅದೇ ಸಮಯವಾಗಿದೆ. ಯಾವುದು ಆದಿ, ಸೊ ಅಂತ್ಯದ ಲೀಲೆಗಳು ನಡೆಯಿತು. ಮಕ್ಕಳು ಹೇಳುತ್ತಾರೆ, ಬಾಬಾ ಏನು ಮಾಡುವುದು? ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ, ಆದರೆ ಪ್ರತಿಯೊಂದು ವಿಷಯವನ್ನು ನೋಡಬೇಕಾಗುತ್ತದೆ. ಲೌಕಿಕವನ್ನು ನೋಡಬೇಕಾಗುತ್ತದೆ, ಅಲೌಕಿಕವನ್ನು ನೋಡಬೇಕಾಗುತ್ತದೆ. ಬಾಬಾ ಏನು ಹೇಳುತ್ತಾರೆಂದರೆ, ನೀವು ನಿಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಳ್ಳಿರಿ. ಯಾವಾಗ ನೀವು ಆರಂಭದಲ್ಲಿ ಬಂದಿದ್ದೀರೋ, ತಂದೆಯ ಜೊತೆ ಸೇರಿದಿರೋ, ಆ ಲಗನ್ನನ್ನು ನೆನಪು ಮಾಡಿಕೊಳ್ಳಿರಿ. ಆ ಸಮಯದಲ್ಲಿ ನೀವು ಬಂದಾಗ ನಿಮಗೆ ಆಲೋಚನೆ ಇತ್ತೇನು? ಇಲ್ಲ ತಾನೆ? ನಾನು ಲೌಕಿಕವನ್ನು ನೋಡಿಕೊಳ್ಳುತ್ತೇನೆ, ಅಲೌಕಿಕವನ್ನು ನೋಡಿಕೊಳ್ಳುತ್ತೇನೆ ಎಂದು. ಇಲ್ಲ ತಾನೆ? ಆ ಸಮಯದಲ್ಲಿ ತಕ್ಕಡಿಯ ಆ ತಟ್ಟೆ ಭಾರವಾಗಿತ್ತು. ಯಾವುದೆಂದರೆ, ಎಲ್ಲಿ ತಂದೆ ಮತ್ತು ನೀವು ಕುಳಿತಿದ್ದೀರೋ, ಯಾವಾಗ ನೀವು ನನಗೆ ಸಿಗುತ್ತೀರೋ ಆಗ ನಾನು ಸರ್ವಸ್ವವನ್ನು ತ್ಯಾಗ ಮಾಡುತ್ತೇನೆ, ನಾನು ಕೇವಲ ನಿಮ್ಮವನಾಗಿ ಬಿಡುತ್ತೇನೆ ಎಂದು. ಆ ಬಾಲ್ಯವನ್ನು ನೆನಪು ಮಾಡಿಕೊಳ್ಳಿ, ಆ ಜೊತೆಯನ್ನು ನೆನಪು ಮಾಡಿಕೊಳ್ಳಿರಿ. ಬಾಲ್ಯದ ದಿನಗಳನ್ನು ಮರೆತು ಬಿಟ್ಟಿರಾ? ನೆನಪಿಲ್ಲವೇ? ಏನು ಒಳಗಡೆ ಬ್ರಹ್ಮ ಬಾಬಾರವರಂತಹ ಸಮರ್ಪಣಾ ಭಾವ ಇದೆಯೇ? ಇದೆಯೇ? ಸಮರ್ಪಣೆ ಇದೆಯೇ? ಅದಕ್ಕಾಗಿಯೇ ಬ್ರಹ್ಮ ಬಾಬಾ ಒಬ್ಬರೇ ಆಗಿದ್ದಾರೆ ಮತ್ತು ಅದಕ್ಕಾಗಿಯೇ ಅವರು ಶ್ರೀಕೃಷ್ಣ ಎಂದು ಕರೆಸಿಕೊಳ್ಳುತ್ತಾರೆ ಮತ್ತು ಅದಕ್ಕಾಗಿಯೇ ಗೀತೆಯೇ ಭಗವಂತ ಎಂದು ಅವರನ್ನು ಹೇಳಲಾಗಿದೆ. ಏಕೆ ವಿಷ್ಣುವಿಗೆ ಹೇಳಲಾಗಿಲ್ಲ? ಅವರೇ ವಿಷ್ಣು ಆಗಿದ್ದರೂ ಸಹ ಶ್ರೀಕೃಷ್ಣನಿಗೆ ಏಕೆ ಹೇಳಲಾಯಿತು? ಏಕೆಂದರೆ ಪರಮಾತ್ಮನ ಪ್ರತಿ ಮೊದಲ ಸಮರ್ಪಣೆ ಅವರದ್ದಾಗಿತ್ತು. ಯಾವಾಗ ಸಿಕ್ಕರೋ ಆಗ ಸರ್ವಸ್ವವನ್ನು ಸಮರ್ಪಣೆ ಮಾಡಿಬಿಟ್ಟರು. ತಮ್ಮ ತನು, ಮನ, ಧನ, ಪರಿವಾರ, ಸಂಬಂಧ, ಸಂಪರ್ಕ, ಎಷ್ಟೊಂದು ಬೈಗುಳಗಳನ್ನು ತಿಂದರು, ಎಷ್ಟೊಂದು ಕಳಂಕಗಳೂ ಬಂದವು. ಆದರೆ ಹೆಜ್ಜೆಯನ್ನು ಹಿಂದೆ ತೆಗೆಯಲಿಲ್ಲ.
ಹೆದರಲಿಲ್ಲ, ಏಕೆಂದರೆ ತಂದೆ ಜೊತೆಗಿದ್ದರು ಮತ್ತು ಏಕೆಂದರೆ ಆದಿಶಕ್ತಿ ಜೊತೆಗಿದ್ದರು. ಇದು ಅವರಿಗೆ ಸಂಪೂರ್ಣ ನಿಶ್ಚಯವಿತ್ತು. ನನ್ನ ಜೊತೆ ಯಾರಿದ್ದಾರೆ ಎಂದು ಇದು ಸಂಪೂರ್ಣ ದೃಢ ನಿಶ್ಚಯವಾಗಿತ್ತು. ಇಷ್ಟು ವರ್ಷಗಳವರೆಗೆ ಒಂದು ಗಳಿಗೆ ಒಂದು ಕ್ಷಣಕ್ಕಾಗಿಯೂ ಅವರ ನಿಶ್ಚಯ ಅಲುಗಾಡಲಿಲ್ಲ. ಇಷ್ಟೊಂದು ಬೈಗುಳ ನನಗೆ ಸಿಗುತ್ತಿದೆ, ಏನು ಮಾಡುವುದು? ಇಷ್ಟು ಬಾರಿ ದೇಶ ಭ್ರಷ್ಟರಾಗುವ ಸ್ಥಿತಿ ಸಿಗುತ್ತಿದೆ. ಗಾಬರಿಯಾಗಲಿಲ್ಲ, ಹೆದರಲಿಲ್ಲ, ಸಂಶಯ ಬರಲಿಲ್ಲ, ದೃಢವಾಗಿ ನಿಂತರು. ಇದಕ್ಕೆ ಸಮರ್ಪಣೆ ಎಂದು ಹೇಳಲಾಗುತ್ತದೆ. ಇವರು ಬ್ರಹ್ಮ ಬಾಬಾ ಈ ರೀತಿ ಇದ್ದರು ಅಲ್ಲ, ಇಂದಿಗೂ ಇದ್ದಾರೆ. ಒಂದು ಕ್ಷಣಕ್ಕಾಗಿಯೂ ಅವರು ಇದು ಬಾಬಾ ಹೇಳಿದರು, ಇದು ಈ ರೀತಿ ಯಾಕೆ ಹೇಳಿದರು ಎಂದು ಯೋಚಿಸುವುದಿಲ್ಲ. ಇಲ್ಲ ಬಾಬಾ, ಈ ರೀತಿ ಮಾಡಲು ಸಾಧ್ಯವಿಲ್ಲ. ಇವರು ತಂದೆಯ ಶ್ರೀಮತದ ಮೇಲಿದ್ದಾರೆ. ಈ ರೀತಿ ಯಾರು ಆಗಿದ್ದೀರಿ? ಎಷ್ಟು ಜನ ಈ ರೀತಿ ಆಗಿದ್ದೀರಿ? ಏನು ಮಮ್ಮಾರವರಂತಹ ಸಮರ್ಪಣೆ ಇದೆಯೇ? ಅವರಂತಹ ನೆನಪಿದೆಯೇ? ಚೆಕ್ ಮಾಡಿಕೊಳ್ಳಿರಿ. ಸಿಗುವುದು ಹೇಳುವುದು, ಹೌದು ನಮಗೆ ಬಾಬಾರವರ ಮೇಲೆ ಪ್ರೀತಿ ಇದೆ, ನಾವು ಮಿಲನ ಮಾಡಲು ಬಂದು ತಲುಪಿದ್ದೇವೆ. ಅಲ್ಲ, ನಮಗೆ ಬಾಬಾರವರ ಮೇಲೆ ಬಹಳ ಪ್ರೀತಿ ಇದೆ, ಒಳ್ಳೆಯ ವಿಷಯ ಅಲ್ಲವೇ? ಇಲ್ಲ, ನಾವು ಬಾಬಾರವರನ್ನು ಬಹಳ ನಂಬುತ್ತೇವೆ, ಅವಶ್ಯವಾಗಿ ಬಹಳ ಒಳ್ಳೆಯ ವಿಷಯ. ಆದರೆ ತಂದೆಯ ಮಾತನ್ನು ಎಷ್ಟು ನಂಬುತ್ತೀರಿ? ಎಷ್ಟು ಪಾಲಿಸುತ್ತೀರಿ? ತಂದೆಯ ಶ್ರೀಮತವನ್ನು ಎಷ್ಟು ಪಾಲಿಸುತ್ತೀರಿ? ಯಾರಾದರೂ ಇದ್ದಾರೆಯೇ? ಯಾರಾದರೂ ಹೇಳುತ್ತೀರಾ ನಾನು ಸಂಪೂರ್ಣ ಶ್ರೀಮತದ ಪಾಲನೆ ಮಾಡುತ್ತಿದ್ದೇನೆ ಎಂದು? ಯಾರಾದರೂ ಕುಳಿತಿದ್ದಾರೆಯೇ? ಒಬ್ಬರೂ ಹೇಳುವುದಿಲ್ಲ ಬಾಬಾ, ಒಬ್ಬರೂ ಅಂದರೆ ಒಬ್ಬರೂ ಇಲ್ಲ ಯಾರು ಸಂಪೂರ್ಣ ಶ್ರೀಮತದ ಪಾಲನೆ ಮಾಡುತ್ತಿದ್ದಾರೆ ಎಂದು. ಮತ್ತೆ ಅವರು ಹೇಳುತ್ತಾರೆ, ಬಾಬಾ ನಿಮ್ಮ ಶ್ರೀಮತ ಏನಿದೆ ಅದನ್ನು ತಿಳಿಸಿ. ಬಾಬಾ ಹೇಳುತ್ತಾರೆ, ನೀವು ನಿಮ್ಮ ದಿನಚರಿಯನ್ನು ಸರಿಪಡಿಸಿಕೊಳ್ಳಿ. ಎಲ್ಲಕ್ಕಿಂತ ಮೊದಲು ಈ ಶ್ರೀಮತದ ಪಾಲನೆ ಮಾಡಿಕೊಳ್ಳಿರಿ, ಅದರ ನಂತರ ಎರಡನೇ ಶ್ರೀಮತ ತೆಗೆದುಕೊಳ್ಳಿರಿ. ಇದೆಯೇ? ಯಾರದ್ದಾದರೂ ದಿನಚರಿ ಸರಿಯಾಗಿದೆಯೇ? ಅಮೃತ ವೇಳೆಯ ಮಾತನ್ನು ಬಿಡಿ, ಮುರುಳಿಯ ಮಾತನ್ನೂ ಬಿಡಿ, ಮುರುಳಿಯಿಂದ ಪ್ರಾರಂಭ ಮಾಡಿ. ಇದೆಯೇ? ಗಳಿಗೆ ಗಳಿಗೆಗೂ ತಂದೆಯ ನೆನಪು ಇದೆಯೇ? ಮತ್ತು ಯಾರ ದಿನಚರಿ ಸರಿಯಾಗಿದೆಯೇ? ಯಾರ ಊಟ ಪಾನೀಯ ಕೂಡ ಸರಿಯಾಗಿದೆಯೇ? ಮತ್ತು ತುಂಡಾಗಿ ಹೋಗದೆ ಇರುವಂತಹ ಪ್ರೀತಿ ಇದೆನಾ? ಅಂದ್ರೆ ಬಾಬನ್ ಮೇಲೆ ಎಂದೂ ನಮ್ಮ ಪ್ರೀತಿ ಕಟ್ಟಾಗಿಲ್ಲ, ಸದಾ ನಿರಂತರವಾಗಿದೆ ಅನ್ನುವಂಥವ್ರು ಇದ್ದೀರಾ? ಬಾಬಾ ಅವರ ಮೇಲೆ ಬಲಿಹಾರಿಯಾಗುತ್ತಾರೆ ಇಂದು ಮತ್ತು ಈಗಲೇ. ಅದಕ್ಕಾಗಿ ಬಾರಿ ಬಾರಿಗೂ ಬ್ರಹ್ಮ ಬಾಬಾರವರನ್ನು ಫಾಲೋ ಮಾಡಿರಿ ಎಂದು ಏಕೆ ಹೇಳುತ್ತಾರೆ? ಒಮ್ಮೆ ಸಮರ್ಪಣೆಯಾದ ಮೇಲೆ ಎರಡನೇ ಬಾರಿ ಸಂಕಲ್ಪವನ್ನೂ ಮಾಡಲಿಲ್ಲ, ನಾನು ತಂದೆಗೆ ಏನೇನು ಸಮರ್ಪಣೆ ಮಾಡಿದ್ದೇನೆ ಎಂದು. ಇದು ಇದು ಬ್ರಹ್ಮ ತಂದೆಯ ವಿಶೇಷತೆಯಾಗಿತ್ತು. ಎಲ್ಲಾ ಮಾತೆಯರನ್ನು ಮುಂದೆ ಇಟ್ಟು ಮತ್ತು ಸ್ವಯಂ ತಾವು ಹಿಂದೆ ಹೋಗಿ ಕುಳಿತು ಬಿಟ್ಟರು. ಇದು ಅವರ ವಿಶೇಷತೆಯಾಗಿತ್ತು. ನಿಮಗೆ ಎಷ್ಟು ಪ್ರೀತಿ ಇದೆ ಎಂದು ನೋಡಿದಿರಾ? ತಂದೆಯಂತೂ 15 ದಿನಗಳಲ್ಲಿ ಒಮ್ಮೆ ಬರುತ್ತಾರೆ ಅಲ್ಲವೇ? ಈಗ ಈಗ ಈ ದಿನಕ್ಕಾಗಿ ಕಾಯುತ್ತಾ ಇರುತ್ತೀರಿ. ಬಹಳ ಪರಿಶ್ರಮದಿಂದ ಸೇವೆಯನ್ನು ಮಾಡುತ್ತಾ ಬಂದಿದ್ದೀರಿ, ಲಗನ್ನಿಂದ ಸೇವೆ ಮಾಡುತ್ತೀರಿ. ಮತ್ತು ಯಾವಾಗ ಮಿಲನದ ಸಮಯ ಬರುತ್ತದೆಯೋ ಆಗ ತೂಕಡಿಸಲು ಶುರು ಮಾಡುತ್ತೀರಿ, ಮಲಗಿ ಬಿಡುತ್ತೀರಿ. ಈಗಲೂ ತಂದೆ ಈ ಸಭೆಯಲ್ಲಿ ಮಲಗುವ ಮತ್ತು ಕಳೆದುಕೊಳ್ಳುವ ಮಕ್ಕಳನ್ನು ನೋಡುತ್ತಿದ್ದಾರೆ. ಯಾರು ಮಲಗಿದ್ದಾರೋ ಅವರು ಕಳೆದುಕೊಂಡರು. ನೀವು ತಂದೆಯ ಎದುರಿಗೆ ಕುಳಿತಿದ್ದೀರಿ. ನೀವು ಯಾರೆಲ್ಲ ಮಲಗುವವರಾಗಿದ್ದೀರಿ ಅವರು ಆ ಲೈನ್ ನಲ್ಲಿ ಬರುತ್ತೀರಿ. ಯಾರು ಹೇಳುತ್ತಾರೆ ಭಗವಂತ ಯಾವಾಗ ಭಾಗ್ಯ ಹಂಚುತ್ತಿದ್ದಾರೋ ಆಗ ನೀವೇನು ಮಲಗಿದ್ದೀರೇನು? ಈ ದಿನವನ್ನು ನೆನಪಿಟ್ಟುಕೊಳ್ಳಿ. ಯಾರು ಮಲಗುತ್ತಿದ್ದಾರೋ ಅವರು ಕಳೆದುಕೊಳ್ಳುತ್ತಿದ್ದಾರೆ, ಅವರ ಕೈಗೆ ಏನೂ ಸಿಗುವುದಿಲ್ಲ. ಯಾರು ಮಲಗಿದ್ದಾರೋ ಅವರು ಕಳೆದುಕೊಂಡರು. ನಿಮ್ಮ ಜೋಳಿಗೆಯಲ್ಲಿ ನಿದ್ದೆಯ ತೂತುಗಳಾಗಿವೆ. ಏನು ಹೋಗುತ್ತಿದೆಯೋ ಅದು ಕೆಳಗಿನಿಂದ ಸೋರಿ ಹೋಗುತ್ತಿದೆ. ಅದಕ್ಕಾಗಿ ತಂದೆ ಹೇಳುತ್ತಾರೆ, ಕಾಯುವಿಕೆ ಮತ್ತು ತಯಾರಿ. ತಯಾರಿ ಕೂಡ ಎಷ್ಟು? ಮತ್ತು ಎಲ್ಲವನ್ನೂ ಮಾಡಿ ಮತ್ತೆ ಮಲಗಿ ಬಿಡುವುದು. ಇದು ಎಂತಹ ಕಾಯುವಿಕೆ ಮತ್ತು ಎಂತಹ ತಯಾರಿಯಾಗಿದೆ? ಕೆಲವರಂತೂ ಈ ರೀತಿ ಯೋಚಿಸುತ್ತಾರೆ, ಈಗ ಬಾಬಾ ಬಂದು ಅರ್ಧ ಗಂಟೆ ಆಯಿತಲ್ಲವೇ, ಬ್ರಹ್ಮ ಬಾಬಾ ಯಾವಾಗ ಬರುತ್ತಾರೆ ಎಂದು ಗೊತ್ತಿಲ್ಲ ಎಂದು ಯೋಚಿಸುತ್ತಾರೆ. ಶಿವ ಬಾಬಾ ಯಾವಾಗ ಹೋಗುತ್ತಾರೆ? ನೀವೇ ಹೇಳಿ. ಈಗ ಸಮಯವಾಯಿತು ಅಲ್ಲವೇ, ಈಗ ಮುಗಿಸಿ ಬಿಡಬೇಕು. ನಾವು 2 ಗಂಟೆಯಿಂದ ಕುಳಿತಿದ್ದೇವೆ, ಬಾಬಾ ಅಂತೂ ಅರ್ಧ ಗಂಟೆಯಿಂದಲೇ ಮಾತನಾಡುತ್ತಿದ್ದಾರೆ. ಚೆಕಿಂಗ್ ಮಾಡಿಕೊಳ್ಳಿ ಮಕ್ಕಳೇ, ಇದು ವ್ಯರ್ಥವಾಗಿದೆ. ಇದು ನಿಮ್ಮ ಭಾಗ್ಯವನ್ನು ಜಮಾ ಮಾಡುವುದಿಲ್ಲ, ಇದು ನಿಮ್ಮ ಭಾಗ್ಯವನ್ನು ಸಮಾಪ್ತಿ ಮಾಡುತ್ತದೆ. ಇಂದು ಯಾವ ಸಭೆಯಲ್ಲಿ ನೀವು ಕುಳಿತಿದ್ದೀರೋ, ನೀವು ಯಾವುದೇ ಗುರು, ಸಂತ, ಮಹಾತ್ಮ, ಮಹಾಮಂಡಲೇಶ್ವರರ ಸಭೆಯಲ್ಲಿ ಕುಳಿತಿಲ್ಲ. ನೀವು ಒಂದು ಮೇಳದಲ್ಲಿ ಕುಳಿತಿದ್ದೀರಿ. ಈ ಮೇಳದ ಹೆಸರಾಗಿದೆ ಆತ್ಮ ಮತ್ತು ಪರಮಾತ್ಮನ ಮೇಳ. ಈ ಮೇಳ ಎಲ್ಲ ಕಡೆ ನಡೆಯುವುದಿಲ್ಲ. ಈ ಮೇಳ ದಿನ ದಿನ ಕೂಡ ನಡೆಯುವುದಿಲ್ಲ.
ಈ ಮಿಲನದ ಮೇಳ ಈ ಸಂಗಮ ಯುಗದಲ್ಲಿ ಒಮ್ಮೆ ಮಾತ್ರ ನಡೆಯುತ್ತದೆ. ಇಂದು ಈ ಮಿಲನದ ಮೇಳದ ರಸ ರಸವನ್ನು ಅಂದ್ರೆ ಅನುಭವವನ್ನು ಕಳೆದುಕೊಂಡರೆ ಈ ದಿನ ಮತ್ತೆಂದೂ ಬರುವುದಿಲ್ಲ, ಈ ಸಮಯವೂ ಬರುವುದಿಲ್ಲ, ಈ ಭಾಗ್ಯವೇ ಸಮಾಪ್ತಿಯಾಗಿ ಬಿಡುತ್ತದೆ. ಇದು ಮಿಲನದ ಮೇಳವಾಗಿದೆ, ಇದು ಮಹಾ ಮಿಲನದ ಮೇಳವಾಗಿದೆ. ಇದರಲ್ಲಿ ನಿಮ್ಮ ಕಣ್ಣು ಕಿವಿ ಎಲ್ಲವೂ ತೆರೆದಿರಬೇಕು. ಕಣ್ಣು ಮತ್ತು ಕಿವಿ ತೆರೆದಿರುವುದರಿಂದಲೇ ನಿಮ್ಮ ಖಜಾನೆ ನಿಮ್ಮ ಆತ್ಮದಲ್ಲಿ ಧಾರಣೆಯಾಗುತ್ತದೆ, ಶೇಖರಣೆಯಾಗುತ್ತದೆ. ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಇಂದಿನ ಸಮಯ ಏನಿದೆಯೋ ಅದು ನಿಮಗಾಗಿ ಬಹಳ ಅಮೂಲ್ಯವಾಗಿದೆ. ನಮ್ಮ ಬಳಿ ಯಾವ ಖಜಾನೆ ಇತ್ತು ಅದನ್ನು ಹಂಚಿ ಹೋಗುವುದು ನಮ್ಮ ಕರ್ತವ್ಯವಾಗಿದೆ. ನಿಮ್ಮ ಕರ್ತವ್ಯ ಏನು ಹೇಳುತ್ತದೆ? ನೀವು ಎಷ್ಟನ್ನು ತೆಗೆದುಕೊಂಡಿದ್ದೀರಿ? ನಾಳೆ ತಂದೆಗೆ ಯಾರು ದೂರು ಕೊಡುವುದಿಲ್ಲ ತಾನೆ? ಅವರಿಗೆ ಕಡಿಮೆ ಮತ್ತೆ ನನಗೆ ಜಾಸ್ತಿ, ನನಗೆ ಕಡಿಮೆ ಮತ್ತು ಅವರಿಗೆ ಜಾಸ್ತಿ ಏಕೆ ಕೊಟ್ಟಿರಿ? ಏಕೆಂದರೆ ನಿಮ್ಮ ಜೋಳಿಗೆ ಎಷ್ಟು ದೊಡ್ಡದಾಗಿರುತ್ತದೆಯೋ ಅಷ್ಟೇ ಜಾಸ್ತಿ ಖಜಾನೆ ನಿಮ್ಮ ಜೋಳಿಗೆಯಲ್ಲಿ ತುಂಬುತ್ತದೆ. ಇಲ್ಲದಿದ್ದರೆ ಖಾಲಿ ಕೈಯಲ್ಲಿ ಬಂದಿದ್ದೆವು ಮತ್ತು ಮತ್ತೆ ಖಾಲಿ ಕೈಯಲ್ಲೇ ಹೋಗುತ್ತೇವೆ ಎಂಬ ಗಾದೆ ಮಾತು ಕೇಳಿದ್ದೀರಿ ಅಲ್ಲವೇ? ಖಾಲಿ ಕೈಯಲ್ಲಿ ಬಂದಿದ್ದೆವು, ಖಾಲಿ ಕೈಯಲ್ಲಿ ಹೋಗುತ್ತೇವೆ. ಆದರೆ ಈ ಸಂಗಮ ಯುಗದ ಕಥೆಯನ್ನು ಕೇಳಿ. ಖಾಲಿ ಕೈಯಲ್ಲಿ ಬೇಕಾದರೆ ಬಂದಿರಬಹುದು, ಆದರೆ ಖಾಲಿ ಕೈಯಲ್ಲಿ ಹೋಗುವುದಿಲ್ಲ. ನಿಮ್ಮ ಈಶ್ವರೀಯ ಖಜಾನೆಯಿಂದ ನಿಮ್ಮ ಕೈಗಳು ತುಂಬಿರುತ್ತವೆ. ನೀವು ಮಾಲಾಮಾಲ್ ಆಗಿರುತ್ತೀರಿ, ನೀವು ಭರ್ಪೂರ್ ಆಗಿರುತ್ತೀರಿ ಮತ್ತು ನಂತರ ನೀವು ಹೋಗುತ್ತೀರಿ. ಒಬ್ಬ ರಾಜನಾಗಿ ನಾನು ರಾಜನಂತೆ ಬಂದಿದ್ದೇನೆ ಮತ್ತು ತಿಲಕಧಾರಿಯಾಗಿ ಹೋಗುತ್ತೀರಿ. ಇದು ಸಂಗಮ ಯುಗದ ಹೊಸ ಕಥೆಯಾಗಿದೆ. ಬೇಕಾದರೆ ಖಾಲಿ ಕೈಯಲ್ಲಿ ಬಂದಿದ್ದೀರಿ, ಆದರೆ ಖಾಲಿ ಕೈಯಲ್ಲಿ ಹೋಗುವುದಿಲ್ಲ. ನೀವು ಖಾಲಿ ಕೈಯಲ್ಲಿ ಎಂದಿಗೂ ಹೋಗುವುದಿಲ್ಲ. ಇದು ಆ ಸಮಯವಾಗಿದೆ. ಎಷ್ಟು ಬೇಕು ಅಷ್ಟನ್ನು ತೆಗೆದುಕೊಂಡೇ ಹೋಗುತ್ತೀರಿ. ಈಗ ಅದು ನಿಮ್ಮ ಮೇಲೆ ಆಧಾರಿತವಾಗಿದೆ, ನೀವು ಎಷ್ಟನ್ನು ತೆಗೆದುಕೊಳ್ಳಬೇಕು ಎಂದು. ಸರಿತಾನೆ? ಒಮ್ಮೆ ಎಲ್ಲರೂ ಹೃದಯದಿಂದ ಹೇಳಿರಿ, ಬಾಬಾ ನಾನು ನಿಮ್ಮವನಾಗಿದ್ದೆ, ನಿಮ್ಮವನಾಗಿಯೇ ಇರುತ್ತೇನೆ ಮತ್ತು ಸದಾ ಇರುತ್ತೇನೆ. ಒಮ್ಮೆ ತಮ್ಮ ಬಾಯಿಂದ ಎಲ್ಲರೂ ಹೇಳಿರಿ. ಧ್ವನಿ ಬರಲಿಲ್ಲ. ವಾವ್! ತಂದೆಯು ಸದಾ ನಿಮ್ಮವರಾಗಿರುತ್ತಾರೆ. ಇದು ತಂದೆಯ ವಾಯ್ದೆಯಾಗಿದೆ. ಬೇಕಾದರೆ ನೀವು ಮರೆತು ಹೋಗಿ, ಆದರೆ ನಾವು ಮರೆಯುವುದಿಲ್ಲ. ಇದು ನಮ್ಮ ವಾಯ್ದೆಯಾಗಿದೆ. ಒಳ್ಳೆಯದು. ಇಂತಹ ಅತಿ ಪ್ರೀತಿಯ ಮಧುರ ಮಕ್ಕಳಿಗೆ ಮಧುರವಾಗಿದ್ದೀರಿ ತಾನೆ? ನಿಮಗೆ ದಿನ ಮಧುರ ಎಂದು ಇದಕ್ಕಾಗಿಯೇ ಹೇಳುತ್ತಾರೆ. ನೀವು ಮಧುರವಾಗಿದ್ದೀರಿ ಎಂದಲ್ಲ, ನೀವು ಮಧುರ ಆಗಲಿ ಎಂದು. ದಿನ ಮಧುರ ಎಂದು ಹೇಳುವುದರಿಂದ ಮಧುರ ಆಗಿಬಿಡುತ್ತಾರೆ ಅಲ್ಲವೇ? ಹಾಗಾದರೆ ತಂದೆ ಇಂದು ಕೇಳುತ್ತಿದ್ದಾರೆ. ಇಷ್ಟು ವರ್ಷಗಳಿಂದ ಮಧುರ ಮಕ್ಕಳೇ ಎಂದು ಹೇಳಿ ಹೇಳಿ ತಂದೆಯ ಬಾಯಿಯೇ ಬಹಳ ಮಧುರವಾಗಿ ಬಿಟ್ಟಿದೆ, ಆದರೆ ಮಕ್ಕಳ ಬಾಯಿ ಮಧುರವಾಗಿಲ್ಲ. ಈಗ ನಿಮ್ಮನ್ನು ಕೇಳುತ್ತಿದ್ದಾರೆ, ಯಾವಾಗ ಮಧುರರಾಗುತ್ತೀರಿ? ಸಮಯ ಕಳೆದು ಹೋಗುತ್ತಿದೆ. ಮಧುರ ಮಕ್ಕಳೇ ಎಂದು ಹೇಳುವ ಸಮಯ ಕಳೆದು ಹೋಗಿದೆ. ತಂದೆ ಮುದುಕ ಆಗಿದ್ದಾರೆ. ತಂದೆ ಎಂದಾದರೂ ಮುದುಕ ಆಗುತ್ತಾರೆಯೇ? ಇಲ್ಲ ತಾನೆ? ಸರಿ, ನೀವು ಯೋಚಿಸಿರಿ. 85 ವರ್ಷದವರಾಗಿ ಬಿಟ್ಟಿದ್ದರೆ ನೀವು ಹಾಗೆ ಯೋಚಿಸಿ. ಮಧುರ ಮಕ್ಕಳೇ ಎಂದು ಹೇಳುತ್ತಾ ಇದ್ದೀರಿ. ಈಗ ತಂದೆ ಕೇಳುತ್ತಿದ್ದಾರೆ, ನೀವು ಮಧುರ ಯಾವಾಗ ಆಗುತ್ತೀರಿ? ಪಕ್ಕಾ ಪ್ರತಿಜ್ಞೆಯೇ? ಈ ಪ್ರತಿಜ್ಞೆ ಬಹಳ ಸಾರಿ ಮುರಿದಿದೆ. ಬೇಕಾದರೆ ಪ್ರತಿಜ್ಞೆ ಮಾಡಬೇಡಿರಿ, ಆದರೆ ಮಾಡಿ ತೋರಿಸಿರಿ. ಅದು ಪ್ರತಿಜ್ಞೆಯಾಗಿರುತ್ತದೆ. ಪಕ್ಕ ಮಧುರ ಆಗುತ್ತೀರಿ ಅಲ್ಲವೇ? ಮುಂದಿನ ಸಾರಿ ಸಿಕ್ಕಾಗ ಏನು ಹೇಳೋಣ? ಮಧುರ ಅಂತ ಹೇಳೋಣವೇ? ಮುಂದಿನ ಸಾರಿ ಮತ್ತೆ ಮಧುರ ಮಕ್ಕಳೇ ಎನ್ನುತ್ತೇವೆ. ಹೌದು ಬಾಬಾ, ಮಾಯೆ ಬರುತ್ತದೆ. ಹಾಗಾದರೆ ಮಾಯೆಯನ್ನು ನೀವು ಕರೆಯುತ್ತೀರಿ, ಅದು ತನ್ನಷ್ಟಕ್ಕೆ ತಾನೇ ಬರುವುದಿಲ್ಲ. ಮಾಯೆ ನಮ್ಮ ಅತ್ಯಂತ ಆಜ್ಞಾಕಾರಿ ಮಗಳು. ಅವಳು ಎಲ್ಲಿಯೂ ಕರೆಯದೆ ಎಂಟ್ರಿ ಕೊಡುವುದಿಲ್ಲ. ಕರೆಯದ ಅತಿಥಿಯಲ್ಲ ಅವಳು. ನೀವು ಏಕದಂ ಹೃದಯ ತೆರೆದಿದ್ದೀರಿ, ಬಾಗಿಲು ತೆರೆದಿದ್ದೀರಿ, ಮನಸ್ಸು ಸಹ ತೆರೆದಿದ್ದೀರಿ ಮತ್ತು ಬಾಬನಿಗೆ ನೀವು ಗೆಟ್ ಔಟ್ ಎಂದು ಹೇಳುತ್ತೀರಿ. ಅಂದ್ರೆ ಬಾಬಾ ನೀವು ಹೊರಗೆ ಹೋಗಿರಿ ಎಂದು ಹೇಳುತ್ತೀರಿ ಮತ್ತು ಮಾಯೆ ಬರಲೇ 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 ಎಂದು ಕೇಳುತ್ತಿರುತ್ತದೆ. ಈಗ ಯಾವಾಗ ತಂದೆಗೆ ಗೆಟ್ ಔಟ್ ಎನ್ನುವಿರೋ ಆಗ ಖಾಲಿ ಜಾಗದಲ್ಲಿ ಮತ್ತೆ ಯಾರು ಬರುತ್ತಾರೆ? ಮಾಯೆಯಂತೂ ಬರುತ್ತಾಳೆ ತಾನೆ. ಆದ್ದರಿಂದ ತಂದೆಯನ್ನು ಓಡಿಸಬೇಡಿ. ಮತ್ತೆ ತಂದೆಯು ತಲೆ ತಗ್ಗಿಸಿಕೊಂಡು ಹೊರಟು ಹೋಗುತ್ತಾರೆ. ಇವರ ಆಜ್ಞೆಯನ್ನು ಪಾಲಿಸಲೇಬೇಕಲ್ಲವೇ? ಏಕೆಂದರೆ ಇವರು ನನ್ನ ಮಕ್ಕಳಾಗಿದ್ದಾರೆ. ಹೇಳುತ್ತಾರೆ, ಬಾಬಾ ನೀವು ಹೋಗಿರಿ ಎಂದು ಮತ್ತೆ ಹೇಳುತ್ತೀರಿ, ಬಾಬಾ ನೀವು ಬನ್ನಿರಿ ಎಂದು ಕರೆಯುತ್ತೀರಿ. ಬಾಬಾ ಎಷ್ಟು ಬಾರಿ ಹೊರಟು ಹೋಗುತ್ತಾರೆ ಮತ್ತು ಆದರೂ ಇಷ್ಟು ನಿರಹಂಕಾರಿಯಾಗಿದ್ದಾರೆ ಅಂದರೆ ಮತ್ತೆ ಬರುತ್ತಾರೆ. ಇಂತಹ ತಂದೆಯನ್ನು ಎಲ್ಲಾದರೂ ನೋಡಿದ್ದೀರಾ? ನೀವು ಯಾವುದೇ ಸಮಯದಲ್ಲಿ ಓಡಿಸುತ್ತೀರಿ ಮತ್ತು ಕೆಲವರಂತೂ ಸ್ವಯಂ ಗಲಾಟೆ ಮಾಡಿಕೊಂಡು ಮತ್ತೆ ತಂದೆಗೆ ಬೈಯುತ್ತಾರೆ.
ನಿಮ್ಮವನಾಗಿದ್ದೇನೆ ಅಲ್ಲವೇ? ಯಾವಾಗಿನಿಂದ ಹೀಗೆ ಹೇಳುತ್ತಾರೆ? ನೀವು ನನ್ನ ಈ ಕೆಲಸ ಮಾಡಲಿಲ್ಲ ಅಲ್ಲವೇ? ಹಾಗಾದರೆ ನಮ್ಮ ಸಂಬಂಧ ಮುಗಿಯಿತು. ಮತ್ತೆ ಮುಂದಿನ ದಿನ ಮತ್ತೆ ಸಂಬಂಧ ಜೋಡಿಸಿಕೊಳ್ಳುತ್ತಾರೆ. ದಿನ ಮುರಿಯುತ್ತಾರೆ, ದಿನ ಜೋಡಿಸುತ್ತಾರೆ, ದಿನ ಮುನಿಸಿಕೊಳ್ಳುತ್ತಾರೆ, ದಿನ ಒಪ್ಪಿಸಿಯೂ ಬಿಡುತ್ತಾರೆ. ತಾವೇ ಜಗಳ ಆಡುತ್ತಾರೆ, ತಾವೇ ನಗಲು ಶುರು ಮಾಡುತ್ತಾರೆ. ಆಗ ತಂದೆ ಈ ಆಟವನ್ನು ಏಕದಂ ಸಾಕ್ಷಿಯಾಗಿ ನೋಡುತ್ತಾರೆ. ತಂದೆಗೆ ಗೊತ್ತಿದೆ ಅಲ್ಲವೇ, ಈಗ ಇವರ ಮೂಡ್ ಹಾಳಾಗಿದೆ, ಸ್ವಲ್ಪ ಹೊತ್ತಿನಲ್ಲಿ ಮೂಡ್ ಸರಿಯಾಗುತ್ತದೆ. ಈ ಆಟಿಕೆಗಳನ್ನು ತಂದೆ ಮಕ್ಕಳದ್ದು ನೋಡುತ್ತಲೇ ಇರುತ್ತಾರೆ. ಮತ್ತು ತಂದೆಯು ಎಷ್ಟು ನಿರಹಂಕಾರಿಯಾಗಿದ್ದಾರೆ. ಸುಮ್ಮನೆ ಈಗ ತಮ್ಮ ಕಿವಿಯನ್ನು ತೆರೆದಿಟ್ಟುಕೊಂಡು ಕೇಳುತ್ತಾರೆ. ಅದು ನೀವು ಹೀಗೆ ಹೇಳಬಾರದು, ನನ್ನದು ಬಾಬಾ ಕೇಳುವುದೇ ಇಲ್ಲ ಎಂದು ಪ್ರೀತಿಯು ಬಹಳ ಮಾಡುತ್ತಾರೆ. ಏಕೆಂದರೆ ನೀವು ಹೀಗೆ ಹೇಳಬಾರದು, ನನ್ನನ್ನು ಬಾಬಾ ಪ್ರೀತಿಸುವುದೇ ಇಲ್ಲ ಮತ್ತು ಮತ್ತು ಬೇರೆ ಯಾರನ್ನೋ ಪ್ರೀತಿಸುತ್ತೀರಿ ಎಂದು. ಬಾಬಾ ತಮ್ಮ ಪ್ರತಿಯೊಬ್ಬ ಮಗುವಿನ ಜೊತೆ 24 ಗಂಟೆಯ ಸಂಬಂಧ ನಿಭಾಯಿಸುತ್ತಾರೆ. ನಿಮ್ಮ ಜಗತ್ತಿನ 24 ಗಂಟೆ ನೀವು ಯೋಚಿಸಿ. ತಂದೆ ಒಂದು ನಿಮಿಷವೂ ಹೆಚ್ಚು ಕಡಿಮೆ ಮಾಡುವುದಿಲ್ಲ. ನೀವೇ ಬಾಬನನ್ನು ಓಡಿಸುತ್ತೀರಿ, ಮತ್ತೆ ನೀವೇ ಕರೆಯುತ್ತೀರಿ. ಯಾವಾಗ ನೀವು ಓಡಿಸುತ್ತೀರೋ ಆಗ ತಂದೆ ಹೊರಟು ಹೋಗುತ್ತಾರೆ, ಕರೆಯುತ್ತೀರೋ ಆಗಲೂ ಬರುತ್ತಾರೆ. ಇಂತಹ ತಂದೆಯನ್ನು ಎಲ್ಲಾದರೂ ನೋಡಿದ್ದೀರಾ? ಇಂತಹ ನಿಷ್ಠಾವಂತನನ್ನು ಎಲ್ಲಾದರೂ ನೋಡಿದ್ದೀರಾ? ಯಾರು ತಮ್ಮ ಮಗುವಿನ ಜೊತೆ 24 ಗಂಟೆಯ ಸಂಬಂಧ ನಿಭಾಯಿಸುತ್ತಾರೆ? ಒಳ್ಳೆಯದು. ಇಂತಹ ಬಹಳ ಪ್ರೀತಿಯ ಹುಚ್ಚು ನಶೆಯಲ್ಲಿ ಇರುವ ಮಕ್ಕಳಿಗೆ, ಪತಂಗ ಮಕ್ಕಳಿಗೆ, ಫರಿಸ್ತಾ ಮಕ್ಕಳಿಗೆ ಮತ್ತು ಮಧುರ ಮುದ್ದು ಮಕ್ಕಳಿಗೆ ಬಾಪ್ತಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ ಹೃದಯದಿಂದ. ಇಂದು ಇಷ್ಟೇ. ತಂದೆ ಇದನ್ನೇ ಹೇಳುತ್ತಾರೆ, ಪ್ರೀತಿಯ ಮೂರ್ತಿಯಾಗಿರಿ. ಒಂದು ವೇಳೆ ಪ್ರೀತಿಯ ಜಗತ್ತಿನಲ್ಲಿ ನಡೆಯಬೇಕೆಂದರೆ ಇದು ತಂದೆಯ ಕೈಯಾಗಿದೆ, ಪ್ರೀತಿಯ ಕೈ. ಇಲ್ಲಿಯವರೆಗೆ ನೀವು ಏನೇ ಮಾಡಿರಬಹುದು, ತಂದೆ ಕೇವಲ ಪ್ರೀತಿ ಮಾಡಿದ್ದಾರೆ. ಏನೇ ಮಾಡಿರಲಿ, ತಂದೆ ಕೇವಲ ಪ್ರೀತಿ ಮಾಡಿದ್ದಾರೆ. ಈ ಕೈಯನ್ನು ಬಾಬಾ ಕೊಡುತ್ತಿದ್ದಾರೆ, ಹಿಡಿದುಕೊಳ್ಳಿ ಮತ್ತು ಹಾರಿ ತಂದೆಯ ಹತ್ತಿರ ಬಂದು ಬಿಡಿ. ಪ್ರೇಮದ ಜಗತ್ತಿನಲ್ಲಿ ನಡೆಯಬೇಕಿದೆ, ಸತ್ಯಯುಗದಲ್ಲಿ ನಡೆಯಬೇಕಿದೆ. ಹಾಗಾದರೆ ಅಲ್ಲಿ ಪ್ರೇಮವಿದೆ. ನೀವು ಯಾರನ್ನೂ ಹೀಗೆ ನೋಡಬೇಡಿ, ಅವರು ನಿಮ್ಮ ಶತ್ರು ಎಂದು. ಅವರು ನಿಮ್ಮ ಪರಿವಾರ, ಅವರು ನಿಮ್ಮ ಜೊತೆ ಬರುವವರು. ಸತ್ಯಯುಗದಲ್ಲಿ ನಿಮ್ಮ ಸಹೋದರ, ನಿಮ್ಮ ಸಹೋದರಿ, ನಿಮ್ಮ ಸಂಗಾತಿ, ನಿಮ್ಮ ಲಕ್ಷ್ಮಿ, ನಿಮ್ಮ ನಾರಾಯಣ ಆಗಿದ್ದಾರೆ. ನೀವು ಹೀಗೆ ಯೋಚಿಸಿ. ಈ ರೀತಿ ಯೋಚಿಸಬೇಡಿರಿ ಅವರು ನಿಮ್ಮ ಶತ್ರು ಎಂದು. ಏಕೆಂದರೆ ಇಲ್ಲಿ ಶತ್ರು ಯಾರೂ ಇಲ್ಲ, ಇಲ್ಲಿ ಆತ್ಮ ಇದ್ದಾರೆ ಮತ್ತು ಆತ್ಮದ ಸಂಬಂಧ ಪರಸ್ಪರ ಸಹೋದರ ಸಹೋದರನದ್ದಾಗಿದೆ. ಇಲ್ಲಿ ಒಂದೇ ಪರಿವಾರವಿದೆ. ಇಲ್ಲಿ ಯಾವುದೇ ಧರ್ಮವಿಲ್ಲ, ಯಾವುದೇ ಜಾತಿ ಇಲ್ಲ, ಇಲ್ಲಿ ಯಾವುದೇ ಭಾಷೆ ಇಲ್ಲ, ಏನೂ ಇಲ್ಲ. ಒಂದೇ ಧರ್ಮವಿದೆ, ಒಂದೇ ಸಂಬಂಧವಿದೆ, ಒಂದೇ ಪರಿವಾರವಿದೆ. ಒಬ್ಬರೇ ತಂದೆ ಇದ್ದಾರೆ ಮತ್ತು ತಂದೆಗೆ ಈ ಅನೇಕ ಮಕ್ಕಳಿದ್ದಾರೆ ಮತ್ತು ಇವರು ಪರಸ್ಪರ ಸಹೋದರ ಸಹೋದರರಾಗಿದ್ದಾರೆ. ಈ ಒಂದೇ ಘೋಷಣೆ ಮತ್ತು ಈ ಘೋಷಣೆ ಎಲ್ಲರನ್ನೂ ಜೋಡಿಸಿ ಇಡುತ್ತದೆ. ಎಂದರೆ ಇದು ನನ್ನ ಪರಿವಾರವಾಗಿದೆ ಮತ್ತು ನಾನು ನನ್ನ ಪರಿವಾರದ ಜೊತೆ ಹೇಗೆ ಇರಬೇಕು ಅದು ನನಗೆ ತಿಳಿದಿದೆ. ನಿಮ್ಮ ಲೌಕಿಕ ಪರಿವಾರದಲ್ಲಿ ಯಾರಾದರೂ ಮುನಿಸಿಕೊಂಡರೆ ಆಗಲೂ ನೀವು ಅವರ ಜೊತೆ ಸಂಬಂಧ ಮುರಿದುಕೊಳ್ಳುವುದಿಲ್ಲ, ಆಗಲೂ ನೀವು ಅವರನ್ನು ಮರೆಯುವುದಿಲ್ಲ. ಹಾಗಾದರೆ ಈ ಪರಿವಾರದಲ್ಲಿ ಏಕೆ? ಇದು ಕೂಡ ನನ್ನ ಪರಿವಾರವಾಗಿದೆ. ಎದುರಿಗಿರುವವರು ಒಪ್ಪುವುದಿಲ್ಲ, ಅದು ಅವರ ಪ್ರಾಬ್ಲಮ್. ಆದರೆ ನೀವು ಹೃದಯದಿಂದ ಒಪ್ಪಿಕೊಳ್ಳಿ, ಇದು ನನ್ನ ಪರಿವಾರ ಎಂದು. ಇದನ್ನು ನೀವು ಹೃದಯದಿಂದ ಹಚ್ಚಿಕೊಳ್ಳಬೇಕು, ಸರಿತಾನೆ? ಮತ್ತೆ ಸಿಗೋಣ. ಈಗ ನೀವು ನಿಮ್ಮ ಬ್ರಹ್ಮ ತಂದೆಯ ಲೀಲೆಗಳನ್ನು ನೋಡಿರಿ. ಒಳ್ಳೆಯದು ಮಕ್ಕಳೇ, ಒಳ್ಳೆಯದು. ಒಂದು ಸೂಚನೆ. ತಂದೆ ನೀವು ಮಕ್ಕಳಿಗೆ ಒಂದು ಸೇವೆ ನೀಡಿದ್ದರು. ಎಷ್ಟೆಲ್ಲಾ ರಾಜ್ಯಗಳು ಬಾಕಿ ಉಳಿದಿವೆಯೋ ಆ ರಾಜ್ಯಗಳಲ್ಲಿ ಮಿಲನ ಮಾಡಿಸಿರಿ. ಯಾವುದೇ ರಾಜ್ಯದ ದೂರು ಬರಬಾರದು. ಅದರಲ್ಲಿ ಕುಳಿತುಕೊಂಡು ಮೈಯಾರಿಂದ ಬೇಕಾದರೆ ಬಾಬಾರವರ ಮನೆಯಲ್ಲಿರುವ ಮಕ್ಕಳ ಜೊತೆ ಮೀಟಿಂಗ್ ಮಾಡಿರಿ. ಗ್ರೂಪ್ ಮಾಡಿಕೊಂಡು ಸೇವೆ ಮಾಡಲು ಹೋಗಿ. ಆದರೆ ಸೇವೆ ಮಾಡುವುದಕ್ಕಿಂತ ಮೊದಲು ನಿಮ್ಮ ಶರೀರದ ಕಡೆ ಗಮನವಿಡಿ. ಹೀಗಾಗಬಾರದು. ಅಲ್ಲಿ ಹೋಗಿ ನೀವು ಸೇವೆ ಮಾಡುತ್ತಿಲ್ಲ, ಆದರೆ ಎಲ್ಲರ ಸೇವೆಯನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಇದು ಹೊರೆಯ ಕೆಲಸವಾಗಿ ಬಿಡುತ್ತದೆ. ಇದು ಡಬಲ್ ಪಾಪವಾಗುತ್ತದೆ. ಏಕೆಂದರೆ ಒಂದು ವೇಳೆ ಶರೀರ ಸರಿ ಇಲ್ಲದಿದ್ದರೆ ಆಗ ಹೋಗಬೇಡಿರಿ. ಅಲ್ಲಿ ಸೇವೆ ತೆಗೆದುಕೊಳ್ಳುತ್ತಿದ್ದೀರಿ. ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತದೆ ಎಂದರೆ ಕಲಿಯುಗಿ ಡ್ರೈ ಫ್ರೂಟ್ ತಿಂದುಕೊಂಡು ನಡೆಯಿರಿ, ಸೇವೆ ಮಾಡಿರಿ. ಬಾಕಿ ಜಾಸ್ತಿ ದೊಡ್ಡ ಕಾಯಿಲೆ ಇದ್ದರೆ ಅವಶ್ಯವಾಗಿ ಹೋಗಬಾರದು. ಆ ವಿಷಯದ ವಿಶೇಷ ಗಮನವಿಡಬೇಕು. ನಿಮ್ಮ ಸಮಯ ಕೊಡಿ, ಏಕೆಂದರೆ ಸಂಗಮ ಯುಗ ಪೂರ್ಣವಾಗಲು ಬಂದಿದೆ. ಮುಂದಿನ ವರ್ಷದವರೆಗೆ
ಒಂದೇ ಒಂದು ರಾಜ್ಯವೂ ಉಳಿಯಬಾರದು. ಮುಂದಿನ ವರ್ಷದಲ್ಲಿ ಎಲ್ಲಾ ರಾಜ್ಯಗಳು ಪೂರ್ಣವಾಗಬೇಕು. ಈಗ ಈ ರೀತಿ ಯೋಚಿಸಬೇಡಿರಿ, ಇದರಿಂದ ಏನು ಲಾಭವಾಗುತ್ತದೆ ಎಂದು. ಅಲ್ಲ, ಎಲ್ಲಿ ತಂದೆಯ ದೃಷ್ಟಿ ಬೀಳುತ್ತದೆಯೋ ಮತ್ತು ನಿಮ್ಮ ಫರಿಸ್ತಾಗಳ ಹೆಜ್ಜೆ ಬೀಳುತ್ತದೆಯೋ ಆ ಧರಣಿ ಜೋಡಣೆಯಾಗುತ್ತಾ ಹೋಗುತ್ತದೆ. ಚೂರು ಚೂರು ಆಗಿರುವುದನ್ನು ನೀವು ಹೊಲಿಯುತ್ತಿದ್ದೀರಿ ಎನ್ನುವುದನ್ನು ನೀವು ನೋಡಬೇಕು. ಎಲ್ಲಿ ನೀವು ಹೋಗುತ್ತೀರೋ ಅಲ್ಲಿ ಸೂಜಿದಾರ ತೆಗೆದುಕೊಂಡು ಹೋಗುತ್ತಿದ್ದೀರಿ ಮತ್ತು ಹೊಲಿಯುತ್ತಿದ್ದೀರಿ. ಭಾರತದ ಚೂರು ಚೂರುಗಳಿವೆಯಲ್ಲವೇ? ಹಾಗಾದರೆ ಅವುಗಳನ್ನು ಏನು ಮಾಡುವಿರಿ? ತುಂಡು ತುಂಡಾದ ಭಾಗವನ್ನು ಹೊಲಿಯುತ್ತಿದ್ದೀರಿ, ಜೋಡಿಸುತ್ತಿದ್ದೀರಿ. ಮತ್ತು ಒಂದು ಘೋಷಣೆ ಇದೆ, ಭಾರತ ಮಾತೆಯರಿಗೆ ಜಯವಾಗಲಿ. ಇಂದು ಪ್ರತಿ ರಾಜ್ಯದಲ್ಲಿ ಯಾವಾಗ ಒಂದೇ ಮಾತರಂ ಅರ್ಥಾತ್ ಪ್ರಕೃತಿಯ ತಾಯಿಯ ಗಾಯನವಾಗುತ್ತದೆಯೋ, ಅವರ ಗುಣಗಳ ಉಚ್ಚಾರಣೆ ಆಗುತ್ತದೆಯೋ ಮತ್ತು ಜೊತೆ ಜೊತೆಗೆ ಪರಮಾತ್ಮ ಮಿಲನವಾಗುತ್ತದೆಯೋ, ಎಲ್ಲಿ ತಾಯಿ ಮತ್ತು ತಂದೆ ಇಬ್ಬರ ಗಾಯನವಾಗುತ್ತಿದೆಯೋ ಆ ಭೂಮಿ ಎಷ್ಟು ಮಹಾನ್ ಆಗುತ್ತದೆ. ಆದ್ದರಿಂದ ಬಾಬಾ ಬಾರಿ ಬಾರಿಗೂ ಹೇಳುತ್ತಿದ್ದಾರೆ, ಒಂದೇ ಒಂದು ರಾಜ್ಯವು ಉಳಿಯಬಾರದು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ಒಳ್ಳೆಯದು. ವರದಾನ: ಸದಾ ಹೊಳೆಯುವ ನಕ್ಷತ್ರ ಭವ. ಸದಾ ನಿಮ್ಮ ಮಸ್ತಕದ ಮೇಲೆ ಭಾಗ್ಯದ ನಕ್ಷತ್ರವು ಹೊಳೆಯುತ್ತಿರುವುದು ಕಂಡು ಬರುತ್ತದೆಯೇ? ಅಥವಾ ನಕ್ಷತ್ರಗಳ ಮುಂದೆ ಕೆಲವೊಮ್ಮೆ ಮಾಯೆಯ ಮೋಡಗಳು ಬಂದು ಬಿಡುತ್ತವೆಯೇ? ಹೊರಗೆ ಬನ್ನಿ ಮತ್ತು ನಕ್ಷತ್ರವು ಹೊಳೆಯಲಿ. ಆದರೆ ನಕ್ಷತ್ರಗಳ ಮುಂದೆ ಮೋಡಗಳು ಬರದಂತೆ, ನಕ್ಷತ್ರಗಳ ಹೊಳಪು ಮರೆಯಾಗದಂತೆ ನೋಡಿಕೊಳ್ಳುವುದು, ಇದು ಅಟೆನ್ಷನ್. ನೀವು ಸ್ವತಃ ನಿಮ್ಮ ಮೂಲಕ ತಂದೆಯ ಸಾಕ್ಷಾತ್ಕಾರ ಮಾಡಿಸುವವರಾಗಿದ್ದೀರಿ. ಒಂದು ವೇಳೆ ಬಹಳ ಸಮಯದವರೆಗೆ ಮೋಡಗಳನ್ನು ದೂರ ಮಾಡುವ ಅಭ್ಯಾಸವಿಲ್ಲದಿದ್ದರೆ, ಮೋಡಗಳು ಅದೇ ಸಮಯದಲ್ಲಿ ಅಂದರೆ ಕೊನೆಯ ಗಳಿಗೆಯಲ್ಲಿ ಬರುತ್ತವೆ. ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ. ಶ್ರೀಮತದಂತೆ ನಡೆಯುವವರು ಏನನ್ನು ಬೇಕಾದರೂ ಮಾಡಬಲ್ಲರು. ಒಳ್ಳೆಯದು. ಓಂ ನಮಃ ಶಿವಾಯ.